Hey guys, welcome back to Maths MMJ channel. Second PUC exam ಬರ್ತಿದೆ, ಮ್ಯಾಥ್ಸ್ ಎಕ್ಸಾಮ್ ಬೇರೆ ತುಂಬಾ ಬೇಗನೆ ಇದೆ. ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಭಯ ಆಗ್ತಿದ್ಯಾ? Yeah, so we have bought a video for you guys today. ಇವತ್ತಿನ ವಿಡಿಯೋ ನೀವು ನೋಡಿದ್ದೆ ಆದ್ರೆ ಅದನ್ನ ಫಾಲೋ ಮಾಡಿದ್ದೆ ಆದ್ರೆ for sure ನಿಮ್ಗೆ 5 marks, 3 marks, 2 marks ಅಲ್ಲಿ ಎಲ್ಲಾ ಕ್ವೆಶ್ಚನ್ಸ್ ಆರಾಮ್ಸೆ ಅಟೆಂಡ್ ಮಾಡಬಹುದು and you can score 60 on 60 from all the ಪಾರ್ಟ್ಸ್ ಆಯ್ತಾ. ಸೊ ಈಗ ನಾನಿಲ್ಲಿ 20 ಮಾರ್ಕ್ಸ್ ನ ಆಡ್ ಮಾಡ್ತಿಲ್ಲ, MCQs ನ ನಾನು ಸಪರೇಟ್ ವಿಡಿಯೋಸ್ ಮಾಡ್ತೀವಿ. ನಾಟ್ ಓನ್ಲಿ ಮ್ಯಾಥಮೆಟಿಕ್ಸ್, ಆಲ್ ದ ಅದರ್ ಸಬ್ಜೆಕ್ಟ್ ನಿಮ್ಗೆ ಈಸಿಯಾಗಿ ನಮ್ ಚಾನೆಲ್ ಅಲ್ಲಿ ಸಿಗುತ್ತೆ. ಇದಕ್ಕೆ ನೀವು ಮಾಡ್ಬೇಕಾಗಿರೋದು ಜಸ್ಟ್ ಒನ್ ಸಬ್ಸ್ಕ್ರಿಪ್ಷನ್ ಅಂಡ್ ನೀವು ನಮ್ಗೆ ಕೊಡ್ಬೇಕಾಗಿರೋದು ನಿಮ್ಮ ಟ್ರಸ್ಟ್, ಬಿಕಾಸ್ ಯರ್ ಟ್ರಸ್ಟ್ ಇಸ್ ಆಸ್ ಸಕ್ಸಸ್. ಲೈಕ್ ಎಸ್, ಮ್ಯಾಥ್ಸ್ ಒಂದೇ ಅಲ್ಲ, ಆಲ್ರೆಡಿ ಫಿಸಿಕ್ಸ್ ಮತ್ತೆ ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ. ನೀವು ಇನ್ನ ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ಇಟ್. ಡೆಫಿನೆಟ್ಲಿ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ. ಸೊ ಫಸ್ಟ್ ಆಫ್ ಆಲ್ ನಾವು ಮ್ಯಾಥ್ಸ್ ಅಲ್ಲಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದನ್ನ ಚೂಸ್ ಮಾಡ್ಕೊಬೇಕು ಅನ್ನೋದನ್ನ ಡಿಸ್ಪ್ಲೇ ಮಾಡ್ತೀನಿ. ಸೊ ಇದು ಬ್ಲೂ ಪ್ರಿಂಟ್ ಆಯ್ತಾ. ಸೊ ಬ್ಲೂ ಪ್ರಿಂಟ್ ಅಂದ್ರೆ ಈಗ ಹೆಂಗೆ ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರೆ, ಅದ್ರಲ್ಲಿ ನಾವ್ ಎಷ್ಟು ಬರಿಬೇಕು, ಯಾವ ಚಾಪ್ಟರ್ ನ ಚೂಸ್ ಮಾಡ್ಕೊಬೇಕು ಅನ್ನೋದನ್ನ ಫಸ್ಟ್ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಆಮೇಲೆ ಆ ಪರ್ಟಿಕ್ಯುಲರ್ ಚಾಪ್ಟರ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅನ್ನೋದನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಈಗ ದಿಸ್ ಇಸ್ ಟಿಪಿಕಲಿ ಅ ಬ್ಲೂ ಪ್ರಿಂಟ್ ಆಯ್ತಾ. ಸೊ 8 ಕ್ವಶನ್ಸ್ ಕೇಳ್ತಾರೆ. ಎಷ್ಟು ಕ್ವಶನ್ಸ್ ಕೇಳ್ತಾರೆ? 5 ಮಾರ್ಕ್ಸ್ ಅಲ್ಲಿ 8 ಕ್ವಶನ್ಸ್ ಕೇಳ್ತಾರೆ. ಆ 8 ಕ್ವಶನ್ಸ್ ಅಲ್ಲಿ ನಾವು ಬರಿಬೇಕಾಗಿರೋದು ಜಸ್ಟ್ ಅ 4 ಕ್ವಶನ್ಸ್. ಸೊ 8 ಕ್ವಶನ್ಸ್ ಕೊಡ್ತಾರೆ. ಎಷ್ಟು ಕ್ವಶನ್ಸ್ ಕೊಡ್ತಾರೆ? ನಮ್ಗೆ 8 ಕ್ವಶನ್ಸ್ ಕೊಡ್ತಾರೆ. ಆ 8 ಕ್ವಶನ್ಸ್ ಅಲ್ಲಿ ನಾವು ಬರಿಬೇಕಾಗಿರೋದು ಜಸ್ಟ್ 4 ಕ್ವಶನ್ಸ್. ಅಂಡ್ ನೀವು ಇಲ್ಲಿ ನೋಡಿದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಒಂದು ಕ್ವಶನ್ ಕೇಳ್ತಾರೆ. ದಟ್ ವಿಲ್ ಬಿ ಟಿಪಿಕಲಿ ಟು ಫೈಂಡ್ ದ ಇನ್ವರ್ಸ್ ಆಫ್ ದ ಫಂಕ್ಷನ್. ದೆನ್ ಡಿಟರ್ಮಿನೆಂಟ್ಸ್ ಇಂದ ಒಂದು ಕ್ವಶನ್, ಡಿಫ್ರೆನ್ಸಿಯೇಷನ್ ಇಂದ ಒಂದು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇಂದ ಒಂದು, ಮ್ಯಾಟ್ರೈಸಸ್ ಇಂದ ಒಂದು, ಇಂಟಿಗ್ರಲ್ಸ್ ಇಂದ ಒಂದು, 3D ಜಾಮೆಟ್ರಿ ಇಂದ ಒಂದು, ಡಿಫರೆನ್ಷಿಯಲ್ ಇಕ್ವೇಶನ್ ಇಂದ ಒಂದು ಕ್ವಶನ್ ಕೇಳ್ತಾರೆ. ಸೊ ಟೋಟಲಿ ಎಷ್ಟು ಕ್ವಶನ್ಸ್ ಆಯ್ತು? 8 ಕ್ವಶನ್ಸ್ ಆಯ್ತು. ಇದ್ರಲ್ಲಿ ನಾವು ಬರಿಬೇಕಾಗಿರೋದು ಎಷ್ಟು ಕ್ವಶನ್? ಜಸ್ಟ್ 4 ಕ್ವಶನ್. ಅದು ಯಾವ ಚಾಪ್ಟರ್ಸ್ ನಾನು ಚೂಸ್ ಮಾಡ್ಕೊಳ್ಳೋಣ ಅಂತ ನೋಡೋದಾದ್ರೆ ನಾನ್ ನಿಮ್ಗೆ ಈ 4 ಚಾಪ್ಟರ್ಸ್ ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಯಾಕೆ? ನಾನು ಒನ್ ಕೈಂಡ್ ಆಫ್ ಕ್ಯಾಟಗರಿ ಸ್ಟೂಡೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಪ್ಲಾನ್ ಅನ್ನ ರೆಡಿ ಮಾಡಿಲ್ಲ. ಹ್ಯಾವ್ ಕೆಪ್ಟ್ ಆಲ್ ದ ಸ್ಟೂಡೆಂಟ್ಸ್ ಇನ್ ಮೈ ಮೈಂಡ್. ಕೆಲವರು ಹೇಳ್ತಾರೆ ನಾವು ಇಂಟಿಗ್ರೇಷನ್ ಓದಿದೀವಿ ಮ್ಯಾಮ್, ನಾವ್ ಇಂಟಿಗ್ರೇಷನ್ ಹಾಕಿ ಅಂತ. ಬಟ್ ಎಲ್ಲಾ ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ ಓದಿರೋರು ಇರಲ್ಲ, ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲಾ ಚಾಪ್ಟರ್ಸ್ ಓದಿರೋರು ಇರಲ್ಲ. ಸೊ ಆ ಎಲ್ಲಾ ಕೈಂಡ್ ಆಫ್ ಸ್ಟೂಡೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಪ್ಲಾನ್ ಅನ್ನ ನಾನು ರೆಡಿ ಮಾಡಿದೀನಿ. ಓಕೆ, ಸೊ ಈಗ ಯಾವ ಚಾಪ್ಟರ್ಸ್ ನ ಚೂಸ್ ಮಾಡ್ಕೊಂಡ್ರೆ ಬೆಟರ್ ಮ್ಯಾಮ್, ಯಾವ 4 ಚಾಪ್ಟರ್ಸ್ ನ ನಾವು ಚೂಸ್ ಮಾಡ್ಕೊಬೇಕು ಅಂತ ಹೇಳೋದಾದ್ರೆ ಫಸ್ಟ್ ನಾನು ಮ್ಯಾಟ್ರೈಸಸ್ ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಡಿಟರ್ಮಿನೆಂಟ್, ಅದಾದ್ಮೇಲೆ ಡಿಫ್ರೆನ್ಸಿಯೇಷನ್, ಅದಾದ್ಮೇಲೆ 3D ಜಾಮೆಟ್ರಿ. ದೆನ್ ಒಂದು ಎಕ್ಸ್ಟ್ರಾ ಚಾಪ್ಟರ್ ನ ನೀವು ಓದಿರ್ಲೇಬೇಕು. ಯಾಕೆ? ಈ 4 ಕ್ವಶನ್ ಓದಿದೀವಲ್ಲ, 4 ತಾನೇ ಬರಿಬೇಕಾಗಿರೋದು. ಆ 4ರಲ್ಲಿ ಏನು ಮಿಸ್ಟೇಕ್ ಮಾಡಿದೀವಿ ಅಂತ ನಮ್ಗೆ ಗೊತ್ತಿರಲ್ಲ ಸಮ್ ಟೈಮ್, ಹೌದಲ್ವಾ? ಅದಕ್ಕೆ ಬೆಟರ್ ಒಂದು ಎಕ್ಸ್ಟ್ರಾ ಕ್ವಶನ್ ನ ಓದಿದ್ರೆ. ಸೊ ಎಕ್ಸ್ಟ್ರಾ ಕ್ವಶನ್ ನಾನು ನಿಮ್ಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ. ಅಂಡ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮಾಡ್ಬೇಕಂದ್ರೆ ಇಂಟಿಗ್ರೇಷನ್ ಗೊತ್ತಿರ್ಲೇಬೇಕಾ? ನಾಟ್ ನೆಸೆಸರಿ. ಒಂದೇ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಅಂಡ್ ಐ ಆಮ್ ಅಗೇನ್ ಟೆಲಿಂಗ್ ಯು, ಈ ವಿಡಿಯೋದಲ್ಲಿ ಬರೀ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಆ ಯಾವ್ದಾದ್ರು ಕ್ವಶನ್ಸ್ ನ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ನೀವು ನಮ್ಗೆ ಕಮೆಂಟ್ ಮಾಡಿದ್ರೆ ಫಾರ್ ಶೋರ್ ಫರ್ದರ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ವಿಲ್ ಗೋ ಫಾರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಡೈರೆಕ್ಟ್ಲಿ. ಸೊ ಫಸ್ಟ್ಲಿ ನಾನಿಲ್ಲಿ ಮ್ಯಾಟ್ರಿಸಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಪ್ಲೇ ಮಾಡಿದೀನಿ. ಸೊ ಏನಿದೆ ಇದರಲ್ಲಿ ವೆರಿ ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕಾಗಿರೋದು. ಮ್ಯಾಟ್ರಿಸಸ್ ಅಲ್ಲಿ ಏನು, ಮ್ಯಾಟ್ರಿಸಸ್ ನ ಹೆಂಗ್ ಮಲ್ಟಿಪ್ಲೈ ಮಾಡೋದು, ಆಡ್ ಮಾಡೋದು, ಸಿಂಪ್ಲಿಫೈ ಮಾಡೋದು, ಆಮೇಲೆ ಏನು ಟ್ರಾನ್ಸ್ಪೋಸ್ ತಗೊಳ್ಳೋದು ಹೆಂಗೆ ಅನ್ನೋದು ಗೊತ್ತಿರ್ಲೇಬೇಕು, ಹೌದಲ್ವಾ? ಸೊ ಇಲ್ಲಿ ಬಂದ್ರೆ ಅಫ್ಕೋರ್ಸ್ a ಕ್ಯೂಬ್ ಅಂದ್ರೆ ಏನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು, 23a ಅಂದ್ರೆ 23 ನ a ಗೆ ಮಲ್ಟಿಪ್ಲೈ ಮಾಡ್ಬೇಕು. ಇದೆಲ್ಲ ಬೇಸಿಕ್. ಅಂಡ್ ಇಲ್ಲಿ ಯಾವ ಸೈನ್ ಇದೆ? ಸಬ್ಟ್ರಾಕ್ಷನ್. ಮ್ಯಾಟ್ರಿಸಸ್ ನ ಸಬ್ಟ್ರಾಕ್ಟ್ ಮಾಡೋದು ಗೊತ್ತಿರಬೇಕು. ಇದು ಅಷ್ಟೇ, ವೆರಿ ಸಿಂಪಲ್. ಇದನ್ನು ಅಷ್ಟೇ, ಮಲ್ಟಿಪ್ಲೈ ಅಂಡ್ ಅಡಿಷನ್ ಅಲ್ವಾ? ಸೊ ಇದ್ರಲ್ಲಿ ಏನಿದೆ? ಅಗೇನ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ದ ಮ್ಯಾಟ್ರಿಸಸ್. ಇಲ್ಲಿ ಬಂದ್ರೆ ಟ್ರಾನ್ಸ್ಪೋಸ್. ಎ ಡ್ಯಾಶ್ ಅಂದ್ರೆ ಏನು? ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್. ಇದನ್ನಾದ್ರೂ ಕೇಳ್ಬೋದು, ಹಿಂಗಾದ್ರೂ ಕೊಡ್ಬೋದು ಆಯ್ತಾ. ಫಾರ್ ಎಕ್ಸಾಂಪಲ್ A is equal to ಕಾಲಮ್ ಮ್ಯಾಟ್ರಿಕ್ಸ್, ಹೌದಲ್ವಾ? ಏನ್ ಕೊಟ್ಟಿದ್ದಾರೆ? -2 4 5.
ಎ ಡ್ಯಾಶ್ ಏನ್ ಬರುತ್ತೆ ಇವಾಗ ನಿಮ್ಗೆ ರೋ ಮ್ಯಾಟ್ರಿಕ್ಸ್ ಬರುತ್ತೆ -2 4 5. ಓಕೆ, ಅಗೇನ್ ನಾನು ಹೇಳಿದ್ದೀನಿ, ಇನ್ ಕೇಸ್ ಯಾವ್ದಾದ್ರು ಕ್ವಶನ್ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಮ್ಯಾಟ್ರಿಸಸ್ ನಿಮ್ಗೆ ಈಸಿ ಅಂತಾನೆ ಅನ್ಸುತ್ತೆ, ರೈಟ್? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಮ್ಯಾಟ್ರಿಸಸ್. ನೋಟ್ ಡೌನ್ ಮಾಡ್ಕೊಳ್ಳಿ. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ಎಸ್, ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ನಾನು ಡಿಟರ್ಮಿನೆಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಪ್ಲೇ ಮಾಡಿದೀನಿ. ಸೊ ಆಲ್ ದ ಕ್ವಶನ್ಸ್ ಆರ್ ಓನ್ಲಿ ಫ್ರಮ್ ಒನ್ ಟೈಪ್, ಏನದು ಸೊಲ್ಯೂಷನ್ ಆಫ್ ಲೀನಿಯರ್ ಸಿಸ್ಟಮ್ ಈಕ್ವೇಶನ್. ಆಯ್ತಾ? ಅದ್ರಲ್ಲೇನೆ ಕೊಡ್ತಾರೆ. ಅಂಡ್ ಆ ಮೆಥಡ್ ಗೊತ್ತಿರ್ಬೇಕು ನಿಮ್ಗೆ. ಸಾಲ್ವಿಂಗ್ ಹೆಂಗೆ ನಾವು ಲೀನಿಯರ್ ಈಕ್ವೇಶನ್ಸ್ ಸಾಲ್ವ್ ಮಾಡೋದಂತ ಮೆಥಡ್ ಇದೆಯಲ್ಲ, ಅದು ಕಲ್ತ್ಕೊಂಡ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ರು ಆ ಬೇಸಿಸ್ ಮೇಲೆ ಮಾಡಕ್ಕಾಗತ್ತೆ. ಅದು ಗೊತ್ತಿಲ್ದಿರಾ ನೀವು ಈ ಪ್ರಾಬ್ಲಮ್ ಮಾತ್ರ ಪ್ರಾಕ್ಟೀಸ್ ಮಾಡ್ತೀನಿ. ಮೆಥಡ್ ಕಲ್ತ್ಕೊಬೇಕು. ಮೇನ್ಲಿ ಮೆಥಡ್ ಕಲ್ತ್ರೆ ಆಲ್ ದ ಪ್ರಾಬ್ಲಮ್ಸ್ ವಿ ಹ್ಯಾವ್ ಟು ಸಾಲ್ವ್ ಆನ್ ದ ಸೇಮ್ ಮೆಥಡ್, ಸೊ ದೇರ್ ಇಸ್ ನೋ ಚೇಂಜ್. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಡಿಟರ್ಮಿನಲ್. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ಸೊ ನೆಕ್ಸ್ಟ್ ನಾನು ಯಾವ್ದ್ರ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ? ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಅಲ್ಲಿ ಯಾವ್ದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಮ್ಯಾಮ್ ಅಂತ ನೀವು ಕೇಳೋದಾದ್ರೆ, ಇಟ್ ಇಸ್ ಪ್ಯೂರ್ಲಿ ಆನ್ ದ ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಅಂದ್ರೆ ನಿಮ್ಗೆ ಡಿಫ್ರೆನ್ಸಿಯೇಷನ್ ನೀವು ಸಾಲ್ವ್ ಮಾಡ್ತೀರಾ, ಅದು ಬೇಸಿಸ್ ಮೇಲೆ ಯಾವುದೇ ಪ್ರಾಬ್ಲಮ್ ನೀವು ಸಿಂಪ್ಲಿಫೈ ಮಾಡ್ತೀರಾ ಅಂದ್ರೆ ಡಿಫ್ರೆನ್ಸಿಯೇಷನ್ ಗೊತ್ತಿರ್ಲೇಬೇಕು. ಒಂದು ಸಲ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅದನ್ನ ಫಸ್ಟ್ ಆರ್ಡರ್ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಅದನ್ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅದನ್ನ ಸೆಕೆಂಡ್ ಆರ್ಡರ್ ಅಂತ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಸೊ ಅದನ್ನ ನಾವು d²y/dx² ಅಂತಾನು ಡಿನೋಟ್ ಮಾಡ್ತೀವಿ, ಅಥವಾ y" ಅಂತನಾದ್ರೂ ಡಿನೋಟ್ ಮಾಡ್ತೀವಿ, ಅಥವಾ y2 ಅಂತನಾದ್ರೂ ಡಿನೋಟ್ ಮಾಡ್ತೀವಿ. ಹೌದಲ್ವಾ? ವೆನ್ ಯು ಡಿಫ್ರೆನ್ಶಿಯೇಟ್ y ಒನ್ಸ್ ಅದನ್ನ ಏನಂತ ಬರಿತೀವಿ? dy/dx ಅಂತನಾದ್ರೂ ಬರಿತೀವಿ, y' ಅಂತನಾದ್ರೂ ಬರಿತೀವಿ, or y1 ಅಂತನಾದ್ರೂ ಬರಿತೀವಿ. ಸೊ ಇಲ್ಲಿ y2 ಅಂದ್ರೆ ಏನು? ಡಿಫ್ರೆನ್ಸಿಯೇಷನ್ ಆಫ್ y 2 times, ಡಿಫ್ರೆನ್ಸಿಯೇಷನ್ ಆಫ್ y ಒನ್ಸ್, ಡಿಫ್ರೆನ್ಸಿಯೇಷನ್ ಆಫ್ y 2 times ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿ ಅದನ್ನ ಅದ್ರ ಪ್ಲೇಸಸ್ಗೆ ಹಾಕಿ ಸಿಂಪ್ಲಿಫೈ ಮಾಡಬೇಕು. ದಟ್ಸ್ ಆಲ್. ಇದು ಅಷ್ಟೇ, ತುಂಬಾ ಈಸಿ, ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ದೀಸ್ ಆರ್ ದ ಚಾನ್ಸಸ್. ಸೊ ಇದ್ರಲ್ಲೂ ನಾನು ಮತ್ತೆ 7 ಕ್ವಶನ್ಸ್ ಅಲ್ಲಿ ಇದ್ರಲ್ಲಿ ಇಂಪಾರ್ಟೆಂಟ್ ಹೇಳಿ, ಇದ್ರಲ್ಲಿ ಒಂದ್ 2 ಹೇಳಿ ಅಂತ ಹೇಳೋದಕ್ಕಾಗಲ್ಲ. ನಾ 7 ಓದ್ಕೊಂಡಿರ್ಬೇಕು. ಅದ್ರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ಗೆ ಕೊಡ್ತಾರೆ. ಓಕೆ, ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ರೈಟ್, ನೆಕ್ಸ್ಟ್ 3D ಜಾಮೆಟ್ರಿ. ವೆರಿ ಸಿಂಪಲ್. ಲಾಸ್ಟ್ ಇಯರ್ ಆದ್ರೆ ಒಂದು 3 ಡಿರೈವೇಶನ್ಸ್ ಇತ್ತು, ಅದರಲ್ಲಿ 1 ಕೇಳ್ತಿದ್ರು, ನೀವು 3 ಓದಿರ್ಬೇಕಿತ್ತು. ಬಟ್ ಈ ಸಲ ತುಂಬಾ ರೆಡ್ಯೂಸ್ ಮಾಡಿ ಪ್ಲೇನ್ಸ್ ನ ತೆಗ್ದಿರೋದ್ರಿಂದ ಲೈನ್ಸ್ ಮೇಲೆ ಇರೋದು ಒಂದೇ ಒಂದು ಡಿರೈವೇಶನ್, 2 ಇಲ್ಲ. ಆಯ್ತಾ? ಅದನ್ನು ತೆಗ್ದಿದ್ದಾರೆ. ಸೊ ಇರೋದು ಒಂದೇ ಒಂದು ಡಿರೈವೇಶನ್. ಆ ಒಂದು ಡಿರೈವೇಶನ್ ನ ಓದ್ಕೊಂಡಿದ್ದಾದ್ರೆ ಫಾರ್ ಶೋರ್ ನಿಮ್ಗೆ 5 ಮಾರ್ಕ್ಸ್ ಫ್ರಮ್ 3D ಬಂದೇ ಬರುತ್ತೆ. ಏನದು? sorry, derive the equation of line in space passing through the given point and parallel to the given vector in both the forms. ಎರಡೂ ಫಾರ್ಮ್ಸ್ ಅಲ್ಲೂ ನೀವು ಈಕ್ವೇಶನ್ ನ ಡಿರೈವ್ ಮಾಡಿ ಬರಿಬೇಕು. ಮತ್ತೆ ಇದ್ರಲ್ಲೂ ನಾನು ವೆಕ್ಟರ್ ಫಾರ್ಮ್ ಬರಿತೀನಿ, ಕಾರ್ಟೀಷಿಯನ್ ಫಾರ್ಮ್ ಬರೆಯಲ್ಲ, ಅಥವಾ ಕಾರ್ಟೀಷಿಯನ್ ಫಾರ್ಮ್ ಬರಿತೀನಿ, ವೆಕ್ಟರ್ ಫಾರ್ಮ್ ಬರೆಯಲ್ಲ ಅಂದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ನಿಮ್ಗೆ ಫುಲ್ 5 ಮಾರ್ಕ್ಸ್ ಬರಬೇಕು ಅಂದ್ರೆ ನೀವು ಬೋತ್ ಫಾರ್ಮ್ಸ್ ಅಲ್ಲೂ ಡಿರೈವ್ ಮಾಡಬೇಕು. ಇನ್ ಕೇಸ್ ಡಿರೈವೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಅಗೇನ್ ದ ಸೇಮ್ ಥಿಂಗ್, ನಾನು ಫರ್ದರ್ ವಿಡಿಯೋಸ್ ಅಲ್ಲಿ ಶಾರ್ಟ್ ವಿಡಿಯೋಸ್ ನ ಎಲ್ಲಾ ಸೊಲ್ಯೂಷನ್ಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊಲ್ಯೂಷನ್ ಅಂದ್ರೆ ಎಲ್ಲಾ ಕ್ವಶನ್ ಸೊಲ್ಯೂಷನ್ ಅಲ್ಲ, ಟೈಪ್. ಆಯ್ತಾ? ಎಲ್ಲಾ ಟೈಪ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಫಾರ್ ನಿಮ್ಗೆ ಎಲ್ಲಾನು ಸಿಗುತ್ತೆ, ಆರಾಮಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ನಮ್ಮ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿದ್ರೆ ನೀವು ಎಷ್ಟು ಈಸಿಯಾಗಿ ಮ್ಯಾಥ್ಸ್ ನ ಹೇಳ್ಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ಸೊ 4 ಕ್ವಶನ್ಸ್ ಆಯ್ತು. ಈಗ ಇನ್ನೊಂದು ಎಕ್ಸ್ಟ್ರಾ ಚಾಪ್ಟರ್ ಹೇಳಿದ್ನಲ್ಲ, ಅದರದ್ದು ಕ್ವಶನ್ಸ್ ಡಿಸ್ಪ್ಲೇ ಮಾಡ್ತೀನಿ. ಸೊ ಯಾವ್ದ್ರ ಮೇಲೆ ಹೇಳಿದೆ? ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮೇಲೆ ತುಂಬಾ ಕ್ವಶನ್ಸ್ ಇತ್ತು ಲಾಸ್ಟ್ ಇಯರ್ ಎಲ್ಲ. ಬಟ್ ಈಗ ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ ಒಂದೇ ಟೈಪ್ ಇಲ್ಲ 2 ಟೈಪ್ ಅಷ್ಟೇ ಸಿಗುತ್ತೆ. ಇಲ್ಲಿ ಎಕ್ಸಾಂಪಲ್ ಆಗ್ಲಿ ಎಕ್ಸರ್ಸೈಸ್ ಅಲ್ಲಾಗ್ಲಿ ಅದು ಸರ್ಕಲ್ ಮತ್ತೆ ಎಲಿಪ್ಸ್ ಮೇಲೆ. ಏರಿಯಾ ಬೌಂಡೆಡ್ ಬೈ ದ ಸರ್ಕಲ್, ಏರಿಯಾ ಬೌಂಡೆಡ್ ಬೈ ದ ಎಲಿಪ್ಸ್. ಸೊ ಇಲ್ಲಿ ಎ ಇದೆ ಮ್ಯಾಮ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಎ ಪ್ಲೇಸ್ ಅಲ್ಲಿ 4 ಕೊಡ್ಬೋದು. ಸೊ ಇಲ್ಲಿ a² b² ಇದೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಎ ಪ್ಲೇಸ್ ಅಲ್ಲಿ 5 ಕೊಡ್ಬೋದು, ಬಿ ಪ್ಲೇಸ್ ಅಲ್ಲಿ 4 ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ a² ಪ್ಲೇಸ್ ಅಲ್ಲಿ 16 ಇದೆ ಅಂದ್ರೆ ಇದನ್ನ ಏನಂತ ಬರೀತೀರಾ? 4² ಅಂತ ಬರೀತೀರಾ. ಅಂದ್ರೆ ಎ ಪ್ಲೇಸ್ ಅಲ್ಲಿ ಏನಿದೆ? 4 ಇದೆ.
ಬಿ ಸ್ಕ್ವೇರ್ ಪ್ಲೇಸ್ ಅಲ್ಲಿ 9 ಇದೆ ಅಂದ್ರೆ ಇದನ್ನ ಏನಂತ ಬರೀತೀರಾ, ಬಿ ಸ್ಕ್ವೇರ್ ನ 3 ಸ್ಕ್ವೇರ್ ಅಂತ ಬರೀತೀರಾ. ಅಂದ್ರೆ ಬಿ ಪ್ಲೇಸ್ ಅಲ್ಲಿ ಏನಿದೆ 3 ಇದೆ. ಸೊ ಅದನ್ನ ನೋಡ್ಕೊಂಡು ನೀವು ಸಿಂಪ್ಲಿಫೈ ಮಾಡಬೇಕು. ಯು ನೀಡ್ ಟು ಲರ್ನ್ ಹೌ ಟು ಫೈಂಡ್ ದ ಏರಿಯಾ ಬಿಟ್ವೀನ್ ದೆಮ್. ಅಂಡ್ ಒಂದೇ ಒಂದು ಫಾರ್ಮುಲಾ ಇದೆ, ಇಂಟಿಗ್ರೇಷನ್ ಗೊತ್ತಿದ್ರೆ ಅಷ್ಟೇ ಇದು ಮಾಡ್ಬೇಕಂತ ಏನಿಲ್ಲ, ಆರಾಮ್ಸೆ ಯು ಕ್ಯಾನ್ ಸಾಲ್ವ್. ನೋಟ್ ಡೌನ್ ಮಾಡ್ಕೊಳ್ಳಿ. ಇದಿಷ್ಟು ಟೈಪ್ ನ ನೀವು ಸಾಲ್ವ್ ಮಾಡಿದ್ರೆ ಆದ್ರೆ ಫಾರ್ ಶೂರ್ ನೀವು ಇದರಿಂದನು 5 ಮಾರ್ಕ್ಸ್ ನ ಆರಾಮ್ಸೆ ಸ್ಕೋರ್ ಮಾಡಬಹುದು. ಎಸ್, ಸೊ ಈಗ 5 ಮಾರ್ಕ್ಸ್ ಎಲ್ಲ ಡಿಸ್ಕಸ್ ಮಾಡಿದಾಯ್ತು. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪಾರ್ಟ್. ಯಾವ್ದದು 3 ಮಾರ್ಕ್ಸ್ ಕ್ವಶನ್ಸ್. ಸೊ 3 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಈಗ 3 ಮಾರ್ಕ್ಸ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು, ಯಾವ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಯಾವ ಚಾಪ್ಟರ್ ನ ನಾವು ಚೂಸ್ ಮಾಡ್ಕೊಬೇಕು ಅನ್ನೋ ಐಡಿಯಾನ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಅವರ್ ಚಾನೆಲ್. ಥ್ಯಾಂಕ್ ಯು. ಸೊ ಈಗ ಫಸ್ಟ್ ಬ್ಲೂ ಪ್ರಿಂಟ್ ನ ಡಿಸ್ಪ್ಲೇ ಮಾಡ್ತೀನಿ ನಾನು. ಏನು ಬ್ಲೂ ಪ್ರಿಂಟ್, ಈಗ 11 ಕ್ವಶನ್ ಕೇಳ್ತಾರೆ. 11 ಕ್ವಶನ್ ಅಲ್ಲಿ ನಾವು ಜಸ್ಟ್ ಬರಿಬೇಕಾಗಿರೋದು 6 ಕ್ವಶನ್ಸ್ ಅಷ್ಟೇ. 11 ಕ್ವಶನ್ ಯಾವ ಚಾಪ್ಟರ್ ಇಂದ ಕೇಳ್ತಾರೆ, ಈಕ್ವಾಲೆನ್ಸ್ ರಿಲೇಷನ್ ಅಂದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ ಈಕ್ವಾಲೆನ್ಸ್ ರಿಲೇಷನ್ ಮೇಲೆ ಒಂದು ಕ್ವಶನ್ ನ ಕೇಳ್ತಾರೆ. ITF ಇಂದ ಒಂದು ಕ್ವಶನ್ ನ ಕೇಳ್ತಾರೆ. ಮ್ಯಾಟ್ರೈಸಸ್ ಇಂದ ಒಂದು ಕ್ವಶನ್ ನ ಕೇಳ್ತಾರೆ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇಂದ ಒಂದು, ಇಂಟಿಗ್ರಲ್ಸ್ ಇಂದ ಒಂದು, ವೆಕ್ಟರ್ ಆಲ್ಜಿಬ್ರಾ ಇಂದ 2 ಕ್ವಶನ್ ಕೇಳ್ತಾರೆ. ಡಿಫ್ರೆನ್ಸಿಯೇಷನ್ ಇಂದ 2, ಪ್ರೊಬಾಬಿಲಿಟಿ ಇಂದ ಒಂದು, ಡಿಫರೆನ್ಷಿಯಲ್ ಇಕ್ವೇಶನ್ ಇಂದ ಒಂದು ಕ್ವಶನ್ ನ ಕೇಳ್ತಾರೆ. ಸೊ ಟೋಟಲಿ ಎಷ್ಟು ಕ್ವಶನ್ಸ್ ಆಯ್ತು, 11 ಕ್ವಶನ್. ಅದ್ರಲ್ಲಿ ನಾವು ಬರಿಬೇಕಾಗಿರೋದು 6 ಕ್ವಶನ್ಸ್ ಅಷ್ಟೇ. ಈಗ ಯಾವ ಚಾಪ್ಟರ್ಸ್ ನ ಚೂಸ್ ಮಾಡ್ಕೊಂಡ್ರೆ ಬೆಟರ್ ಮ್ಯಾಮ್? ಅಗೇನ್ ನಾನು ಎಲ್ಲಾ ಕೈಂಡ್ ಆಫ್ ಸ್ಟೂಡೆಂಟ್ಸ್, ಎಲ್ಲಾ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಐಡಿಯಾನ ರೆಡಿ ಮಾಡಿದೀನಿ, ಆಯ್ತಾ? ಸೊ ನಾನ್ ನಿಮ್ಗೆ ITF ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ITF ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಪ್ಲೇ ಮಾಡ್ತೀನಿ ಅಲ್ಲ, ಅಲ್ಲಿ 2 ಮಾರ್ಕ್ಸ್ಗೂ 3 ಮಾರ್ಕ್ಸ್ಗೂ ಆ ಕ್ವಶನ್ಸ್ ಇಂದಾನೇ ಬರುತ್ತೆ. ನಾನು ಆ ಕ್ವಶನ್ಸ್ ಅಲ್ಲಿ 2 ಮಾರ್ಕ್ಸ್ಗೆ ಬರುತ್ತೆ, 3 ಮಾರ್ಕ್ಸ್ಗೆ ಬರುತ್ತೆ ಅಂತ ಹೇಳ್ತಿಲ್ಲ. ನಾನು ಏನ್ ಸೆಟ್ ಆಫ್ ಕ್ವಶನ್ಸ್ ನ ಡಿಸ್ಪ್ಲೇ ಮಾಡ್ತೀನಲ್ಲ, ಆ ಕ್ವಶನ್ಸ್ ಅಲ್ಲಿ 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಸೊ ನೀವೆಲ್ಲವನ್ನ ಓದ್ಕೊಂಡಿದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಮಾಡಬಹುದು, 3 ಮಾರ್ಕ್ಸ್ ಕ್ವಶನ್ಸ್ ಆರಾಮ್ಸೆ ಅಟೆಂಡ್ ಮಾಡಬಹುದು. ಸೊ ನೆಕ್ಸ್ಟ್ ಚಾಪ್ಟರ್ ಮ್ಯಾಟ್ರಿಸಸ್ ನ ಡಿಸ್ಪ್ಲೇ ಮಾಡಿದ್ದೀನಿ ಇಲ್ಲಿ. ಸೊ ಮ್ಯಾಟ್ರಿಸಸ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಯಾವ್ದು ಕೇಳ್ತಾರೆ, ಅಫ್ಕೋರ್ಸ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮೇಲೆನೆ ಕೇಳ್ತಾರೆ. ಸೊ ಅದನ್ನ ಓದ್ಕೊಂಡಿರ್ಬೇಕು ನೀವು. ದೆನ್ ವೆಕ್ಟರ್ ಆಲ್ಜಿಬ್ರಾ ಇಂದ 2 ಕ್ವಶನ್ ನ ಕೇಳ್ತಿದ್ದಾರೆ. ಸೊ ಎಷ್ಟು ಕ್ವಶನ್ಸ್ ಕೇಳ್ತಿದ್ದಾರೆ, 2 ಕ್ವಶನ್, 1+1. ಸೊ ಒಂದು ಆಡ್ ಸ್ಪಾಟ್ ಅಲ್ಲಿ ಹಾಕಿದ್ದಾರೆ. ಸೊ ಆಡ್ ಸ್ಪಾಟ್ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಕ್ವಶನ್ಸ್ ಅಂತ, ಬಟ್ ಸ್ಟಿಲ್ ಏನು ನೀವು ಸ್ವಲ್ಪ ಮ್ಯಾಗ್ನಿಟ್ಯೂಡ್, ಯೂನಿಟ್ ವೆಕ್ಟರ್ ಮೇಲೆ ಐಡಿಯಾ ಇದೆ ಫಾರ್ ಶೂರ್, ಅದನ್ನು ನೀವು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ದೆನ್ ಒಂದು ಡಿಫ್ರೆನ್ಸಿಯೇಷನ್ ಇಂದ 2 ಕ್ವಶನ್ಸ್ ಕೇಳ್ತಿದ್ದಾರೆ. ಈಗ 6 ಕ್ವಶನ್ ಆಯ್ತು, ಹೌದಲ್ವಾ? ಎಷ್ಟು ಕ್ವಶನ್ಸ್ ಬರಿಬೇಕಿತ್ತು ನಾವು, 6 ಕ್ವಶನ್ಸ್ ಅಷ್ಟೇ. ಹಾಗೆ ನಾನು ಲಾಸ್ಟ್ ಪಾರ್ಟ್ ಅಲ್ಲಿ ಹೇಳ್ದಂಗೆ ಒಂದು ಎಕ್ಸ್ಟ್ರಾ ಚಾಪ್ಟರ್ಸ್ ನ ಓದ್ಕೊಂಡಿರ್ಬೇಕು. ಸೊ ದಟ್ ನಮ್ಗೆ ಇಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಸೊ ಓದ್ಕೊಂಡಿದ್ರೆ ಅದನ್ನ ಆರಾಮ್ಸೆ ನಾವು ಕವರ್ ಅಪ್ ಮಾಡಕ್ಕೆ ಎಕ್ಸ್ಟ್ರಾ ಚಾಪ್ಟರ್ಸ್ ನ ಓದ್ಕೊಂಡಿದ್ರೆ ಬೆಟರ್, ಹೌದಲ್ವಾ? ಸೊ ಇಂಟಿಗ್ರಲ್ಸ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಸೊ ಅದು ಎಕ್ಸ್ಟ್ರಾ ಅಂತ ನೀವು ಕವರ್ ಅಪ್ ಮಾಡ್ಕೋಬಹುದು. ದೆನ್ ಡಿಫರೆನ್ಷಿಯಲ್ ಇಕ್ವೇಶನ್ ಇಂದ ಒಂದು ಕ್ವಶನ್ ಕೇಳ್ತಾರೆ. ಸೊ ಅದನ್ನು ಓದ್ಕೊಂಡಿದ್ರೆ ಸೊ 2 ಎಕ್ಸ್ಟ್ರಾ ಓದ್ದಂಗ ಆಗುತ್ತೆ. ನಾವು ಇಂಟಿಗ್ರೇಷನ್ ಓದಿಲ್ಲ, ಇಂಟಿಗ್ರೇಷನ್ ಹೆಂಗ್ ಮಾಡೋದಂತಾನೆ ಗೊತ್ತಿಲ್ಲ. ಬಟ್ 3 ಮಾರ್ಕ್ಸ್ಗೆ ಬರೋದು ಪಾರ್ಷಿಯಲ್ ಫ್ರಾಕ್ಷನ್. ಸೊ ಅದೊಂದು ಟೈಪ್, ಅದ್ರಲ್ಲ ಬೇಸಿಕ್ ಇಂಟಿಗ್ರೇಷನ್ ಗೊತ್ತಿದ್ರೆ ಸಾಕು. ಅಫ್ಕೋರ್ಸ್ ಎಲ್ಲರಿಗೂ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನು ಅಂತ ಗೊತ್ತಿರುತ್ತೆ, ಇಂಟಿಗ್ರೇಷನ್ ಆಫ್ 1/x ಏನು ಅಂತ ಗೊತ್ತಿರುತ್ತೆ. ಅಷ್ಟು ಬೇಸಿಕ್ ನಾಲೆಜ್ ಆಫ್ ಇಂಟಿಗ್ರೇಷನ್ ಗೊತ್ತಿದ್ರೆ ಸಾಕು, ಆರಾಮ್ಸೆ ಪಾರ್ಷಿಯಲ್ ಫ್ರಾಕ್ಷನ್ ನ ಸಾಲ್ವ್ ಮಾಡಬಹುದು ಇಂಟಿಗ್ರೇಷನ್ ಅಲ್ಲಿ. ಅಂಡ್ ಯು ಕ್ಯಾನ್ ಸ್ಕೋರ್ 3 ಮಾರ್ಕ್ಸ್ ಫ್ರಮ್ ಇಂಟಿಗ್ರೇಷನ್ 2. ಸೊ ಈಗ ನಾನು ITF ಇಂದ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಪ್ಲೇ ಮಾಡಿದೀನಿ. ಅಂಡ್ ಐ ಆಮ್ ನಾಟ್ ಟೆಲ್ಲಿಂಗ್ ಯು ದಟ್ ಇದು 3 ಮಾರ್ಕ್ಸ್ ಗೆ ಕೇಳ್ತಾರೆ, ಈ ಕ್ವಶನ್ ನ 2 ಮಾರ್ಕ್ಸ್ ಗೆ ಕೇಳ್ತಾರೆ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಆಯ್ತಾ? ಸೊ ಇದನ್ನ 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು, 3 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಸೊ ಹಿಯರ್ ಐ ಆಮ್ ಡಿಸ್ಪ್ಲೇಯಿಂಗ್ ಯು ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಫ್ರಮ್ ITF. ಯಾವ್ದಾದ್ರು ಕೇಳ್ಬೋದು. ಅಂಡ್ ITF ಇಸ್ ವೆರಿ 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 ಟೈನಿ ಚಾಪ್ಟರ್ ಅಂಡ್ ವೆರಿ ಈಸಿ ಒನ್. ಸೊ ನಿಮ್ಗೆ ಬೇಸಿಕ್ ನಾಲೆಜ್, ಫಾರ್ ಎಕ್ಸಾಂಪಲ್ ಈ ಕ್ವಶನ್ ತಗೊಂತೀರಾ ಅಂದ್ರೆ what is sin inverse of -1/2? ಮೈನಸ್ ಬಂದಿರೋದ್ರಿಂದ ಮೈನಸ್ ಆಚೆ ಬರುತ್ತೆ. sin inverse ಯಾವಾಗ 1/2 ಆಗುತ್ತೆ? 30 ಡಿಗ್ರಿ ಏನಂತ ಬರಿತೀವಿ ನಾವು, π/6, ಹೌದಲ್ಲ? -5/6 ಆನ್ಸರ್. ಸೊ ಈಗ ಈ ಎರಡನ್ನು ಕೂಡಿಸಿ, ಸೊ ಫಾರ್ ಎಕ್ಸಾಂಪಲ್ ಇದು ಸಪರೇಟ್ ಆಗಿ ಕೊಟ್ರೆ 1 ಮಾರ್ಕ್ಸ್ ಕೇಳ್ತಾರೆ, ಪ್ಲಸ್ ಮೈನಸ್ ಮಧ್ಯದಲ್ಲಿ ಹಾಕಿ ಕೊಟ್ರೆ ಅದನ್ನ 2 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ, ಇದು ಸಪರೇಟ್ ಆಗಿ ಕೊಟ್ರೆ 1 ಮಾರ್ಕ್ಸ್ ಕೇಳ್ತಾರೆ, ಮಧ್ಯದಲ್ಲಿ ಮೈನಸ್ ಹಾಕಿರೋದಕ್ಕೆ ಇದು 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ,
ಆಯ್ತಾ. ಹಂಗೆ ಇದು ಇಲ್ಲಿ ನೋಡಿ 3 ಟರ್ಮ್ಸ್ ಇದೆ, ಇದನ್ನೆಲ್ಲ ಸಪರೇಟ್ ಆಗಿ ಕೊಟ್ರೆ 1 ಮಾರ್ಕ್ಸ್ ಕ್ವಶನ್ ಇದು. ಮಧ್ಯದಲ್ಲಿ ಪ್ಲಸ್ ಹಾಕಿದ್ದಾರೆ, ಸೊ ಇದನ್ನ 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗಾದ್ರೂ ಕೇಳ್ಬೋದು, ಹೌದಲ್ವಾ. ಸೊ ದೀಸ್ ಕ್ವಶನ್ಸ್, ಈ ತರ ಕ್ವಶನ್ಸ್ ನ 3 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 3 ಮಾರ್ಕ್ಸ್ಗೆ ಈ ತರ ಕ್ವಶನ್ಸ್ ನ ಕೇಳ್ತಾರೆ, ಆಯ್ತಾ. ಇದೆಲ್ಲ 2 ಮಾರ್ಕ್ಸ್ಗೆ ಅಂತಾನೆ ಅನ್ಕೊಳ್ಳೋಣ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಇದನ್ನ 3 ಮಾರ್ಕ್ಸ್ ಕೇಳಿ ಇದನ್ನ 2 ಮಾರ್ಕ್ಸ್ಗೆ ಕೇಳ್ಬೋದು, ಸಮಟೈಮ್ಸ್ ಆಗಿದೆ, ಚಾನ್ಸಸ್ ಇದೆ, ಆಯ್ತಾ. ಸೊ ನೀವೆಲ್ಲಾ ಕ್ವಶನ್ಸ್ ನ ನೋಟ್ ಡೌನ್ ಮಾಡ್ಕೊಂಡು ಓದಿದಾದ್ರೆ ಫಾರ್ ಶೋರ್ ITF ಇಂದ 2 ಮಾರ್ಕ್ಸ್ ಬರ್ಲಿ 3 ಮಾರ್ಕ್ಸ್ ಬರ್ಲಿ ಇದೇ ತರ ಕ್ವಶನ್ಸ್ ಬರುತ್ತೆ. ಯು ಕ್ಯಾನ್ ಈಸಿಲಿ ಸಾಲ್ವ್ ದೋಸ್ ಪ್ರಾಬ್ಲಮ್, ಆಯ್ತಾ. ನೋಟ್ ಮಾಡ್ಕೊಂಡ್ರ. ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ಯಾವುದು ಮ್ಯಾಟ್ರಿಸಸ್ ಇಂದ ಯಾವ್ದ್ರ ಮೇಲೆ ಕೇಳ್ತಾರಪ್ಪ 3 ಮಾರ್ಕ್ಸ್ಗೆ? ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಫ್ಕೋರ್ಸ್ ನಿಮ್ಗೆ ಮ್ಯಾಟ್ರಿಸಸ್ ತುಂಬಾ ಈಸಿನೇ, ಹೌದಲ್ಲ, ನನಗೆ ಗೊತ್ತು. ಸೊ ಅದ್ರ ಮೇಲೆ ಅಂಡ್ ಇದನ್ನೆಲ್ಲ ಬಿಡಬೇಡಿ, ಈ ತರ ಟೈಪ್ ಇದೆ ನೋಡಿ, ಇದು ಸ್ವಲ್ಪ ಥಿಯರಮ್ಸ್ ಟೈಪ್. ಪ್ರೂವ್ ದಟ್ A plus A' is the symmetric matrix and A minus A' is the skew symmetric matrix. ಇದೆಲ್ಲ ಸ್ವಲ್ಪ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಬಟ್ ಸ್ಟಿಲ್ ಇಟ್ ಇಸ್ ಇಂಪಾರ್ಟೆಂಟ್. ಅಂಡ್ ಈ ಡಿರೈವೇಶನ್ ಕೂಡ ತುಂಬಾ ಸಲ ಕೇಳಿದ್ದಾರೆ ಫಾರ್ 3 ಮಾರ್ಕ್ಸ್. ಮ್ಯಾಮ್ ನಮಗೆ ಗೊತ್ತಿಲ್ಲ ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದ್ರೆ ಫಾರ್ ಶೂರ್ ಇದಕ್ಕೆಲ್ಲ ಸೊಲ್ಯೂಷನ್ ನಾವು ಫರ್ದರ್ ವಿಡಿಯೋಸ್ ಅಲ್ಲಿ ಆಗ್ತಾ ಹೋಗ್ತೀವಿ, ಆಯ್ತಾ. ಸೊ ವಿಲ್ ಗೋ ಫಾರ್ ದ ನೋಟ್ ಡೌನ್ ಮಾಡ್ಕೊಳ್ಳಿ. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ಯಾವ್ದು ಹಾಕಿದೀನಿ? ವೆಕ್ಟರ್ ಆಲ್ಜಿಬ್ರಾ. ಹೇಳ್ದಂಗೆ ವೆಕ್ಟರ್ ಆಲ್ಜಿಬ್ರಾ ಇಂದ 2 ಕ್ವಶನ್ ಕೇಳ್ತಾರೆ. ಸೊ ಫಸ್ಟ್ ಕ್ವಶನ್ ಯಾವ್ದು ಕೇಳ್ಬೋದು ಮ್ಯಾಮ್? ಫಸ್ಟ್ ಕ್ವಶನ್ ಆಪ್ಷನ್ ಏನು ಅನ್ನೋದಕ್ಕೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ. ಫಸ್ಟ್ ಕ್ವಶನ್ ಕೇಳೋದು ಸೆಕ್ಷನ್ ಫಾರ್ಮುಲಾ, ಅದು ಡಿರೈವೇಶನ್ ಕೇಳ್ಬೋದು, ಅಥವಾ ಸೆಕ್ಷನ್ ಫಾರ್ಮುಲಾ ಡಿರೈವೇಶನ್ ಮೇಲೆ ಪ್ರಾಬ್ಲಮ್ ಕೇಳ್ಬೋದು. ಸೊ ಸೆಕ್ಷನ್ ಫಾರ್ಮುಲಾ ಡಿರೈವೇಶನ್ ಈ ತರನೇ ಇದೆ, ಹೌದಲ್ಲ. ವೆರಿ ಈಸಿ. ಡಯಾಗ್ರಾಮ್ ಬರಿಬೇಕು. ಆರೋ ರೆಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಡಯಾಗ್ರಾಮ್ ಬರ್ದ್ಬಿಟ್ಟು ನಾನು ಆರೋ ಹಾಕಿಲ್ಲ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಹೋಗುತ್ತೆ. ಆರೋ ರೆಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಏನು ಸೆಕ್ಷನ್ ಫಾರ್ಮುಲಾ ಡಿರೈವ್ ಮಾಡಿರ್ತೀವಲ್ಲ, ಅದು ಆ ಬೇಸಿಸ್, ಆ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಅದರಿಂದ 3 ಮಾರ್ಕ್ಸ್ ಕ್ವಶನ್ ಯಾವ್ದ್ರ ಮೇಲೆ ಕೇಳ್ತಾರೆ? ಒಂದು ಕ್ವಶನ್ ಸೆಕ್ಷನ್ ಫಾರ್ಮುಲಾ ಡಿರೈವೇಶನ್ ಇಂದ ಕೇಳ್ತಾರೆ, ಆಯ್ತಾ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಯಾವ್ದ್ರ ಮೇಲೆ ಕೇಳ್ತಾರೆ ಮ್ಯಾಮ್? ಅಗೇನ್ ನಾನು ಇಲ್ಲಿ ವೆಕ್ಟರ್ ಆಲ್ಜಿಬ್ರಾನ 2 ಮಾರ್ಕ್ಸ್ ಚೂಸ್ ಮಾಡ್ಕೊಂಡಿದೀನಿ. ಆ 2 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕೇಳ್ಬೋದು, ಅಥವಾ ಈ 3 ಮಾರ್ಕ್ಸ್ ಕ್ವಶನ್ ಸೆಕೆಂಡ್ ಕ್ವಶನ್ ಇದು ಮಾತ್ರ ಇದನ್ನ 2 ಮಾರ್ಕ್ಸ್ ಕೇಳ್ಬೋದು. ಇಂಟರ್ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ಆಯ್ತಾ. ಓದ್ಕೊಂಡಿದ್ರೆ ಅದು 2 ಮಾರ್ಕ್ಸ್ ಕೇಳಿದ್ರು ನೀವು 2 ಮಾರ್ಕ್ಸ್ ಆದ್ರೂ ಬರೀರಿ, 3 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸ್ ಆದ್ರೂ ಬರೀರಿ. ಸೊ ಅದೇನ್ ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ having a vertices ABC using a determinant method ನೀವು ಏರಿಯಾನ ಫೈಂಡ್ ಮಾಡ್ಬೇಕಾಗುತ್ತೆ. ಹೌ ಟು ಫೈಂಡ್ ದ ಏರಿಯಾ? ಕ್ರಾಸ್ ಪ್ರಾಡಕ್ಟ್ ಬರುತ್ತೆ ನೋಡಿ, ಕ್ರಾಸ್ ಪ್ರಾಡಕ್ಟ್ ಬೇಸಿಸ್ ಮೇಲೆ ನೀವು ಏರಿಯಾ ಆಫ್ ಅ ಟ್ರಯಾಂಗಲ್, ಏರಿಯಾ ಆಫ್ ಅ ಪ್ಯಾರಲೆಲೋಗ್ರಾಮ್, ಅಡ್ಜಸೆಂಟ್ ಸೈಡ್ಸ್ ಕೊಟ್ಟಿರ್ತಾರೆ. ಹೌ ಟು ಫೈಂಡ್ ಕ್ರಾಸ್ ಪ್ರಾಡಕ್ಟ್, ಹೌದಲ್ಲ. ವಿ ಹ್ಯಾವ್ ಅ ಫಾರ್ಮುಲಾ. ಹೌ ಟು ಫೈಂಡ್ ದ ಏರಿಯಾ ಆಫ್ ಅ ಪ್ಯಾರಲೆಲೋಗ್ರಾಮ್? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಕ್ರಾಸ್ ವೆಕ್ಟರ್ B. ಫಸ್ಟ್ ವೆಕ್ಟರ್ ನ ವೆಕ್ಟರ್ A ಅಂತ ಕನ್ಸಿಡರ್ ಮಾಡಿ, ಸೆಕೆಂಡ್ ವೆಕ್ಟರ್ ನ ವೆಕ್ಟರ್ B ಅಂತ ಕನ್ಸಿಡರ್ ಮಾಡಿ, ಈ ಫಾರ್ಮುಲಾನ ಯೂಸ್ ಮಾಡ್ತೀರಾ. ವಿಲ್ ಫೈಂಡ್ ದ ಏರಿಯಾ ಆಫ್ ಅ ಪ್ಯಾರಲೆಲೋಗ್ರಾಮ್. ಏರಿಯಾ ಆಫ್ ಅ ಟ್ರಯಾಂಗಲ್ ಕೇಳಿದ್ರೆ 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಕ್ರಾಸ್ ವೆಕ್ಟರ್ B. ಫೈನಲ್ ಆನ್ಸರ್ ಅಲ್ಲಿ ಸ್ಕ್ವೇರ್ ಯೂನಿಟ್ಸ್ ನ ಬರೀಲೇಬೇಕು. ಯಾಕೆ? ನಾವು ಫೈಂಡ್ ಮಾಡ್ಬೇಕಾಗಿರೋದು ಏರಿಯಾ. ಏರಿಯಾಗೆ ಯೂನಿಟ್ಸ್ ಬರ್ದಿಲ್ಲ ಅಂದ್ರೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಓಕೆ, ಸೊ ದಿಸ್ ವಾಸ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಸೆಕೆಂಡ್ ಕ್ವಶನ್ ಫ್ರಮ್ ವೆಕ್ಟರ್ ಆಲ್ಜಿಬ್ರಾ, ಆಯ್ತಾ. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ಅದ್ಯಾವುದು? ಡಿಫ್ರೆನ್ಸಿಯೇಷನ್ ನ ಡಿಸ್ಪ್ಲೇ ಮಾಡಿದೀನಿ, ಹೌದಲ್ವಾ. ಸೊ ಡಿಫ್ರೆನ್ಸಿಯೇಷನ್ ಅನ್ನ ಆಗ್ಲೇ ಹೇಳ್ದಂಗೆ ಡಿಫ್ರೆನ್ಸಿಯೇಷನ್ ಹೆಂಗ್ ಮಾಡೋದು ಅನ್ನೋದು ಗೊತ್ತಿರಲೇಬೇಕು. ಸೊ ದೀಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ. ಪ್ಯಾರಾಮೆಟ್ರಿಕ್ ಫಾರ್ಮ್. ಈಗ dy/dx ನ ಫೈಂಡ್ ಮಾಡಕ್ ಹೇಳಿದ್ದಾರೆ. x t ಅಲ್ಲಿದೆ, y ಕೂಡ t ಅಲ್ಲಿದೆ. ಯು ಕ್ಯಾನ್ ಡಿಫ್ರೆನ್ಶಿಯೇಟ್ x ವಿತ್ ರೆಸ್ಪೆಕ್ಟ್ ಟು t ಅಂಡ್ ಆಲ್ಸೋ ಯು ಕ್ಯಾನ್ ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು t, ಹೌದಲ್ವಾ. ಸೊ ಈಗ dy/dx ನ ಹೆಂಗ್ ಬರಿತೀವಿ? dy/dt whole divided by dx/dt. This represents what? Differentiation of y with respect to t and differentiation of x with respect to t. ಹೌದಲ್ಲ. You can differentiate this with respect to t, x with respect to t. Other places ಹಾಕಿ simplify ಮಾಡಿ. theta ಅಂತ ಬಂದಾಗ ಏನಂತ ಬರಿತೀವಿ? You can now differentiate x with respect to theta and y with respect to theta. ಈಗ dy/dx ನ ಏನಂತ ಬರಿತೀವಿ? dy/d theta whole divided by dx/d theta, ಆಯ್ತಾ. ಈ ಫಾರ್ಮ್ ಅಲ್ಲಿ ಅಥವಾ ಅಗೇನ್. ಸೊ ಇದನ್ನ 2 ಮಾರ್ಕ್ಸ್ ಕೇಳ್ಬೋದು. 2 ಮಾರ್ಕ್ಸ್ ಅಲ್ಲಿ ಹಾಕಿರೋದನ್ನ 3 ಮಾರ್ಕ್ಸ್ ಗೆ ಕೇಳ್ಬೋದು. ಲಾಗರಿಥಮ್ ಯೂಸ್ ಮಾಡ್ಕೊಂಡು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಲೇಬೇಕು, ಆಯ್ತಾ. ನೋಟ್ ಡೌನ್ ಮಾಡ್ಕೊಳ್ಳಿ. ಐ ಥಿಂಕ್ 6 ಕ್ವಶನ್ಸ್ ಆಯ್ತು.
ಹೌದಲ್ಲ. ಸೊ ಈಗ ಏನಿದ್ರೆ ನೆಕ್ಸ್ಟ್ ಎಕ್ಸ್ಟ್ರಾ ಚಾಪ್ಟರ್ ನಾನು ಯಾವ್ದು ಹಾಕಿದ್ದು ಇಂಟಿಗ್ರಲ್ಸ್ ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ ಹೇಳಿದ್ದೆ. ಸೊ ಈ 9 ಕ್ವಶನ್ ಓದ್ಕೊಂಡಿದ್ದಾದ್ರೆ ಇದೇ ತರ ಬಂದೇ ಬರುತ್ತೆ ಒಂದು ಕ್ವಶನ್ 3 ಮಾರ್ಕ್ಸ್ಗೆ. ಆಯ್ತಾ. ಸೊ ಇಂಟಿಗ್ರೇಷನ್ ಆರಾಮ್ಸೆ ಬರಿಬಹುದು. ಒಂದು ಎಕ್ಸ್ಟ್ರಾ ಚಾಪ್ಟರ್ ಇಂಟಿಗ್ರೇಷನ್ ಚೂಸ್ ಮಾಡ್ಕೊಂಡಿದ್ರು ನಡೆಯುತ್ತೆ. ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಯಾವ್ದ್ರ ಮೇಲೆ ಕೇಳ್ತಾರೆ? ವೇರಿಯಬಲ್ ಸಪರಬಲ್ ಮೆಥಡ್. ನಮ್ಗೆ ಯೂಶಲಿ ಒಂದು ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್, ಏನಂತ, ಮ್ಯಾಮ್ ಕೊಡ್ತಾರೆ ನಮಗ್ ಗೊತ್ತಾಗುತ್ತೆ ಇದು ಡಿಫರೆನ್ಷಿಯಲ್ ಇಕ್ವೇಶನ್, ಬಟ್ ಯಾವ ಮೆಥಡ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಮ್ಯಾಮ್. ವೇರಿಯಬಲ್ ಸಪರಬಲ್ ಮೆಥಡಾ ಅಥವಾ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಮೆಥಡಾ ಅಥವಾ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಮೆಥಡಾ? ಒಂದ್ ಹಿಂಟ್ ಏನ್ ಗೊತ್ತಾ, 3 ಮಾರ್ಕ್ಸ್ ಕ್ವಶನ್ ಕೇಳೋದು ವೇರಿಯಬಲ್ ಸಪರಬಲ್ ಮೆಥಡ್ ಮೇಲೆ. ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಡಿಲೀಟ್ ಆಗಿದೆ. 5 ಮಾರ್ಕ್ಸ್ ಕ್ವಶನ್ ಕೇಳೋದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಮೆಥಡ್. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಕನ್ಫ್ಯೂಷನ್ಸ್ ಇರೋದಿಲ್ಲ. ಆಯ್ತಾ. ಸೊ 3 ಮಾರ್ಕ್ಸ್ ಯಾವ್ದ್ರ ಮೇಲೆ ಕೇಳ್ತಿದ್ದಾರೆ ಈಗ? ಅಫ್ಕೋರ್ಸ್ ವೇರಿಯಬಲ್ ಸಪರಬಲ್ ಮೆಥಡ್ ಅಂದ್ರೆ dx ಜೊತೆಗೆ x ನ ಸೇರಿಸಬೇಕು, dy ಜೊತೆಗೆ y ನ ಸೇರಿಸಬೇಕು. ದಟ್ಸ್ ಆಲ್. ಅದಾದ್ಮೇಲೆ ಸಿಂಪ್ಲಿಫೈ ಮಾಡೋದು ಗೊತ್ತಿದ್ರೆ ಆರಾಮ್ಸೆ ಯು ಕ್ಯಾನ್ ಸಾಲ್ವ್ ದ ಕ್ವಶನ್ಸ್ ಫ್ರಮ್ ಡಿಫರೆನ್ಷಿಯಲ್ ಇಕ್ವೇಶನ್. ಮ್ಯಾಮ್ ನಮ್ಗೆ ಗೊತ್ತಿಲ್ಲ ಅಂತ ನೀವು ಕಮೆಂಟ್ ಮಾಡಿದ್ರೆ, ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದ್ರೆ, ಫಾರ್ ಶೂರ್ ಫರ್ದರ್ ವಿಡಿಯೋಸ್ ಅಲ್ಲಿ ಎಲ್ಲಾ ಸೊಲ್ಯೂಷನ್ಸ್ ನಾವು ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಆಯ್ತಾ. ಸೊ ದಿಸ್ ವಾಸ್ ಆಲ್ ಅಬೌಟ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ವಿಲ್ ಗೋ ಫಾರ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಅಗೇನ್ ನಾನು ಫಸ್ಟ್ ಬ್ಲೂ ಪ್ರಿಂಟ್ ನ ಬಿಡ್ತೀನಿ, ದೆನ್ ಐ ವಿಲ್ ಗಿವ್ ಯು ದ ಐಡಿಯಾ ಪ್ಲಾನರ್, ದೆನ್ ವಿಲ್ ಗೋ ಫಾರ್ ದ ಇಂಪಾರ್ಟೆಂಟ್ ಕ್ವಶನ್. ಆಯ್ತಾ. ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಫಾರ್ 2 ಮಾರ್ಕ್ಸ್. ಅಗೇನ್ ಪಾರ್ಟ್ ಬಿ ಅಂದ್ರೆ 2 ಮಾರ್ಕ್ಸ್ ಪಾರ್ಟ್ ಅಲ್ಲಿ 11 ಕ್ವಶನ್ ನ ಕೊಡ್ತಾರೆ. ನಾವ್ ಅದರಲ್ಲಿ ಬರಿಬೇಕಾಗಿರೋದು ಜಸ್ಟ್ 6 ಕ್ವಶನ್ಸ್. ಹೌದಲ್ಲ. ಯಾವ ಚಾಪ್ಟರ್ ಇಂದ ಕೇಳ್ತಾರೆ ಮ್ಯಾಮ್ 11 ಕ್ವಶನ್ಸ್ ಅಂದ್ರೆ? ITF ಇಂದ ಒಂದು ಕೇಳ್ತಾರೆ, ಡಿಟರ್ಮಿನೆನ್ಸ್ ಇಂದ ಒಂದು ಕೇಳ್ತಾರೆ, ಡಿಫ್ರೆನ್ಸಿಯೇಷನ್ ಇಂದ ಒಂದು, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇಂದ 2 ಕ್ವಶನ್ ನ ಕೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇಂದ 2 ಕ್ವಶನ್ಸ್ ನ ಕೇಳ್ತಾ ಇದ್ದಾರೆ. 1+1 ಸೆಕೆಂಡ್ ಕ್ವಶನ್ ನ ಹಾಟ್ ಸ್ಪಾಟ್ ಅಲ್ಲಿ ಹಾಕಿದ್ದಾರೆ. ಆಯ್ತಾ. ಅಂಡ್ ಅದು ಯಾವ ತರ ಬರುತ್ತೆ ಅಂತ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಆ ತರ ಓದ್ಕೊಂಡ್ರೆ ಅದನ್ನು ತುಂಬಾ ಈಸಿ. ದೆನ್ ಇಂಟಿಗ್ರಲ್ಸ್ ಇಂದ 2 ಕ್ವಶನ್ ಕೇಳ್ತಿದ್ದಾರೆ, ವೆಕ್ಟರ್ ಆಲ್ಜಿಬ್ರಾ ಇಂದ 1 ಕ್ವಶನ್, 3D ಇಂದ 1 ಕ್ವಶನ್, ಪ್ರೊಬಾಬಿಲಿಟಿ ಇಂದ 2 ಕ್ವಶನ್, ಅಗೇನ್ 1+1 ಸೆಕೆಂಡ್ ಕ್ವಶನ್ ನ ಹಾಟ್ ಸ್ಪಾಟ್ ಅಲ್ಲಿ ಹಾಕಿದ್ದಾರೆ. ಅಂದ್ರೆ ನಿಮಗೆ 2 ಕ್ವಶನ್ ಕಷ್ಟ ಬರುತ್ತೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನೇ ಅವ್ರು ಫಾಲೋ ಮಾಡ್ಬೇಕಂತಾನು ಏನಿಲ್ಲ. ಬೇರೆ ಚಾಪ್ಟರ್ ಇಂದ ಕಷ್ಟ ಹಾಕಿ ಇದರಿಂದ ಈಸಿ ಹಾಕೋ ಚಾನ್ಸಸ್ ಇರುತ್ತೆ. ಆಯ್ತಾ. ಸೊ ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಫಾರ್ 2 ಮಾರ್ಕ್ಸ್. ನಾವ್ ವಿಲ್ ಗೋ ಫಾರ್ ನಾವ್ ಯಾವ ಚಾಪ್ಟರ್ಸ್ ನ ನಿಮ್ಗೆ ಸೆಲೆಕ್ಟ್ ಮಾಡಿದೀನಿ ಅಂತ. ಆಯ್ತಾ. ಸೊ ಯಾವ ಚಾಪ್ಟರ್ಸ್ ನ ಸೆಲೆಕ್ಟ್ ಮಾಡಿದೀನಿ. ಸೊ ಯಾವ 6 ಕ್ವಶನ್ಸ್ ನಾವು ಓದ್ಕೊಬೇಕು ಅಂದ್ರೆ, ಈಗ ITF ಅಗೇನ್ ನಾನು ಆಗ್ಲೇ ಡಿಸ್ಪ್ಲೇ ಮಾಡಿದ ಕ್ವಶನ್ಸ್ ನ ಓದ್ಕೊಂಡಿದ್ದೆ. ಆದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಎರಡನ್ನು ಅಟೆಂಡ್ ಮಾಡ್ಬೋದು. ಸೊ ಅದನ್ನ ಬಿಟ್ರೆ ಫೂಲಿಶ್ ಆಗ್ತೀವಿ. ಸೊ ITF ನ ಚೂಸ್ ಮಾಡಿದೀನಿ. ಡಿಟರ್ಮಿನೆಂಟ್ ನಮ್ ಸ್ಟೂಡೆಂಟ್ ಗೆ ತುಂಬಾ ಫೇವ್ರೆಟ್ ಚಾಪ್ಟರ್, ಅದು ಸಖತ್ ಈಸಿ ಇರುತ್ತೆ ಅಂತ ನಿಮ್ಗೆ ಗೊತ್ತು. ಸೊ ಅದನ್ನ ಹಾಕಿದೀನಿ. ಡಿಫ್ರೆನ್ಸಿಯೇಷನ್ ಕಲ್ತಿರ್ತೀರಾ, ಡಿಫ್ರೆನ್ಸಿಯೇಷನ್ ಬಿಡಕ್ಕೆ ಆಗಲ್ಲ, ಅದನ್ನು ಡಿಸ್ಪ್ಲೇ ಮಾಡಿದೀನಿ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಅದನ್ನು ಹಾಕಿದೀನಿ. ಯಾವ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತೀನಿ ನಿಮ್ಗೆ, ಕಲ್ತ್ಕೊಂಡ್ರೆ ಅದು ತುಂಬಾ ಈಸಿ ಆಗುತ್ತೆ. ದೆನ್ 3D ಜಾಮಿಟ್ರಿ, ಅದರಲ್ಲಿ 1 ಟೈಪ್ ಆಂಗಲ್ ಫಾರ್ಮುಲಾ ಕಲ್ತ್ಕೊಂಡ್ರೆ ಪ್ರಾಬ್ಲಮ್ಸ್ ನ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಸೊ ಈ 5 ಚಾಪ್ಟರ್ಸ್ ಇಂದ ನಿಮ್ಗೆ 6 ಕ್ವಶನ್ಸ್ ಬರ್ತಿದೆ. ನಾವು ಬರಿಬೇಕಾಗಿರೋದು 6 ಕ್ವಶನ್ಸ್ ಅಷ್ಟೇ. ಸೊ ನಾವು ಕಲ್ತಾಯ್ತು. ಈಗ ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಚಾಪ್ಟರ್, ಅದಕ್ಕೆ ನಾನು ಪ್ರೊಬಾಬಿಲಿಟಿನ ಚೂಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ 1 ಚಾಪ್ಟರ್ ಓದ್ಕೊಂಡ್ರೆ 2 ಮಾರ್ಕ್ಸ್ ಬಂದ್ಬಿಡ್ತು, 2 ಕ್ವಶನ್ಸ್ ಬಂತು. ಹೌದಲ್ಲ. ಎಕ್ಸ್ಟ್ರಾ 4 ಮಾರ್ಕ್ಸ್ ಓದಂಗಾಯ್ತು. ಸೊ ಎರಡೆರಡು ಬೇರೆ ಬೇರೆ ಚಾಪ್ಟರ್ಸ್ ಓದೋದಕ್ಕಿಂತ 1 ಚಾಪ್ಟರ್ ಓದ್ಕೊಂಡ್ರೆ 2 ಕ್ವಶನ್ ಬಂತಲ್ಲ ಅದ್ರಲ್ಲೇ. ಆಯ್ತಾ. ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು, ಈಸಿನೂ ಇರುತ್ತೆ ಕ್ವಶನ್ಸ್, ರೈಟ್. ಸೊ ವಿಲ್ ಗೋ ಫಾರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ನ. ITF ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೆ, ಅದನ್ನ ನೋಡಿರ್ತೀರಾ. ಅದನ್ನ ಓದ್ಕೊಂಡಿದ್ದೆ ಆದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಎರಡನ್ನು ಅದೇ ಇದ್ರಲ್ಲಿ ಅಟೆಂಡ್ ಮಾಡ್ಬೋದು. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ಡಿಟರ್ಮಿನೆಂಟ್ ಗೊತ್ತಿರುತ್ತೆ, ಹೌ ಟು ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್. ಡಿಟರ್ಮಿನೆಂಟ್ ಮೆಥಡ್ ನ ಯೂಸ್ ಮಾಡ್ಕೊಂಡೆ ಸಾಲ್ವ್ ಮಾಡ್ಬೇಕು. ಮ್ಯಾಮ್ ನಮ್ಗೆ ಏರಿಯಾ ಆಫ್ ಅ ಟ್ರಯಾಂಗಲ್ ಫೈಂಡ್ ಮಾಡೋದು ಗೊತ್ತು, ಆಫ್ ಇಂಟು ಬೇಸ್ ಇಂಟು ಹೈಟ್ ನಾವು ಆಲ್ರೆಡಿ ಓದಿದೀವಿ, ಗೊತ್ತಾ 8th ಸ್ಟ್ಯಾಂಡರ್ಡ್ ಅಲ್ಲಿ? ಇಲ್ಲ. ಡಿಟರ್ಮಿನೆಂಟ್ ಮೆಥಡ್ ಯೂಸ್ ಮಾಡ್ಕೊಂಡೆ ಏರಿಯಾ ಆಫ್ ಅ ಟ್ರಯಾಂಗಲ್ ನ ಫೈಂಡ್ ಮಾಡ್ಬೇಕು. ಹೆಂಗೆ? 1/2 ಇಂಟು ಡಿಟರ್ಮಿನೆಂಟ್ ಆಫ್ ಕೊಟ್ಟಿರೋ ವರ್ಟೈಸಸ್ ಬರೀರಿ. 3 8 -4 2 5 1 ಥರ್ಡ್ ಕಾಲಮ್ ಅಲ್ಲಿ 1 1 1. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಏರಿಯಾ ಸಿಗುತ್ತೆ. ಅಂಡ್
ಪಕ್ಕದಲ್ಲಿ ಸ್ಕ್ವೇರ್ ಯೂನಿಟ್ಸ್ ಬರೆಯೋದು ಮರಿಬಾರ್ದು. ಯಾಕೆ ನಾವು ಏನನ್ನ ಫೈಂಡ್ ಮಾಡ್ತಿದೀವಿ? ಏರಿಯಾ. ಅದೇ ತರ ಈಗ ಏರಿಯಾ ಕೊಟ್ಟಿದ್ದಾರೆ 4 ಸ್ಕ್ವೇರ್ ಯೂನಿಟ್ಸ್ ಅಂತ. ಯು ನೀಡ್ ಟು ಫೈಂಡ್ ದ ಅನ್ನೋನ್ ವ್ಯಾಲ್ಯೂ ಕೆ. ಆಯ್ತಾ? ಸೊ ಅದೇ ತರ ಇಕ್ವೇಶನ್ ಆಫ್ ದ ಲೈನ್ ಫಾರ್ಮುಲಾ. ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್ ಯೂಸಿಂಗ್ ದಿಸ್ 2 ಪಾಯಿಂಟ್, ಜಾಯಿನಿಂಗ್ ದೀಸ್ 2 ಪಾಯಿಂಟ್ಸ್. ಈಗ ಒಂದು ಲೈನ್ ಇದೆ, ಡಾಟ್ ಲೈನ್ ಇಸ್ ಜಾಯಿನಿಂಗ್ ದೀಸ್ 2 ಪಾಯಿಂಟ್ 1, 2 and 3, 6. Aita, you need to find the equation of the line. So let me take some another random point which lies on the line x, y. Now these 3 points are collinear. They lie on the same line and the triangle form ಆಗ್ತಿಲ್ಲ. Triangle form ಆಗಿಲ್ಲ and the area of the triangle is 0. ಹೌದಲ್ವಾ? Area of the triangle is 0. So ಅವಾಗ ಏನ್ ತಗೋತೀವಿ? Area 1/2 xy 1 2 3 6 1 1 1 0 ಅಂತ ಯಾಕೆ ಬರ್ಕೋತೀವಿ ಅಂದ್ರೆ ಸಿನ್ಸ್ ದೇ ಆರ್ ಲೀನಿಯರ್ ಆಗಿರೋದ್ರಿಂದ ಟ್ರಯಾಂಗಲ್ ಫಾರ್ಮ್ ಆಗ್ತಿಲ್ಲ. ಟ್ರಯಾಂಗಲ್ ಫಾರ್ಮ್ ಆಗ್ತಿಲ್ಲ ಅಂದ್ರೆ ಏರಿಯಾ ಏನಾಗುತ್ತೆ? 0 ಆಗುತ್ತೆ. ಹೌದಲ್ವಾ? ಸೊ ದಟ್ಸ್ ಕ್ವೈಟ್ ಸಿಂಪಲ್. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಡಿಟರ್ಮಿನೆಂಟ್ ಫಾರ್ 2 marks. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಚಾಪ್ಟರ್. ಡಿಫ್ರೆನ್ಸಿಯೇಷನ್. ನಿಮ್ಗೆ ಡಿಫ್ರೆನ್ಸಿಯೇಷನ್ ಬೇಸಿಕ್ ಗೊತ್ತಿರಲೇಬೇಕು. ನಮ್ಗೆ ಡಿಫ್ರೆನ್ಸಿಯೇಷನ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ಬೋದು, ಬಟ್ ಡಿಫ್ರೆನ್ಸಿಯೇಷನ್ ಮಾಡೋದು ಗೊತ್ತಿರಲೇಬೇಕು. ಆಯ್ತಾ? ಇದು ಬೇಸಿಕ್ ಡಿಫ್ರೆನ್ಸಿಯೇಷನ್ ಮೇಲೆ ಕೇಳ್ತಾರೆ. ಚೈನ್ ರೂಲ್ ಆಗಿರ್ಬೋದು, ಲಾಗರಿಥಮ್ ಯೂಸ್ ಮಾಡೋದಾಗಿರ್ಬೋದು. ಆಯ್ತಾ? ಬೇಸಿಕ್ ಡಿಫ್ರೆನ್ಸಿಯೇಷನ್ ಮೇಲೆ ಕೇಳ್ತಾರೆ. ಸೊ ಡಿಫ್ರೆನ್ಸಿಯೇಷನ್ ಮಾಡೋದು ಗೊತ್ತಿದ್ರೆ ಆರಾಮ್ಸೆ ಯು ಕ್ಯಾನ್ ಸಾಲ್ವ್ 1 marks ಆಗಿರ್ಬೋದು, 2 marks ಆಗಿರ್ಬೋದು, 3 marks ಆಗಿರ್ಬೋದು, ಆರಾಮ್ಸೆ ಸಾಲ್ವ್ ಮಾಡಬಹುದು. ಡಿಫ್ರೆನ್ಸಿಯೇಷನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇಂದ 2 ಕ್ವಶನ್ ಕೇಳ್ತಾರೆ ಅಂತ ಹೇಳಿದೆ. ಅದರಲ್ಲಿ ಫಸ್ಟ್ ಕ್ವಶನ್ ಇದನ್ನ ಈ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಅದು ಸರ್ಕಲ್ ಮೇಲೆ, ಮೆಜಾರಿಟಿ ಸರ್ಕಲ್ ಮೇಲೆ ಕೇಳ್ತಾರೆ. ಆಯ್ತಾ? ಗೇನ್ ಸರ್ಕಲ್, ಸರ್ಕ್ಯುಲರ್ ವೇವ್ ಅಂದ್ರೆ ಸರ್ಕಲ್. ಆಯ್ತಾ? ಸೊ ಅದು ಬಿಟ್ರೆ ಕ್ಯೂಬ್. ನಮ್ಗೆ ಏರಿಯಾ ಆಫ್ ಅ ಸರ್ಕಲ್ ಗೊತ್ತಿರುತ್ತೆ. ಹೌದಲ್ವಾ? ಸೊ ಇಲ್ಲಿ ನೋಡಿ, ಕ್ವಶನ್ ಓದಿ. ವಾಟ್ ದ ಫಸ್ಟ್ ಕ್ವಶನ್? ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ ಇನ್ಕ್ರೀಸಿಂಗ್ ಯೂನಿಫಾರ್ಮ್ಲಿ ಅಟ್ ದ ರೇಟ್ ಆಫ್ 3 cm/s. Find the rate at which the area of the circle is increasing. ಏನ್ ಕೊಟ್ಟಿದ್ದಾರೆ ಇಲ್ಲಿ? The radius of the circle is increasing at this rate. ಅಂದ್ರೆ the rate of change of radius with respect to time. ಏನ್ ಕೊಟ್ಟಿದ್ದಾರೆ? 3 cm/s. What you have to find? The rate of change of area of the circle. ಅಂದ್ರೆ you need to find dA/dt. ಏನನ್ನ ಫೈಂಡ್ ಮಾಡಬೇಕು? dA/dt. ಈ ತರ ನೀಟಾಗಿ ಅರ್ಥ ಮಾಡ್ಕೊಂಡು, ಇಲ್ಲಿ ಕ್ಯೂಬ್ ಅಂತಂದ್ರೆ ನಾವು ಕ್ಯೂಬ್ ದ ವಾಲ್ಯೂಮ್ ಫಾರ್ಮುಲಾನ ಯೂಸ್ ಮಾಡಬೇಕು, ಕ್ಯೂಬ್ ದ ಸರ್ಫೇಸ್ ಏರಿಯಾ ಫಾರ್ಮುಲಾನ ಯೂಸ್ ಮಾಡ್ಕೊಬೇಕು. ಸರ್ಕಲ್ ಕೊಟ್ಟಾಗ ಕ್ಯೂಬ್ ಯೂಸ್ ಮಾಡೋದು, ಕ್ಯೂಬ್ ಕೊಟ್ಟಾಗ ಸರ್ಕಲ್ ಯೂಸ್ ಮಾಡೋದು, ದಟ್ ಡಸ್ ನಾಟ್ ಮೇಕ್ ಸೆನ್ಸ್. ಹೌದಲ್ವಾ? ಸೊ ಯಾವ ನಮ್ಗೆ ಜಾಮೆಟ್ರಿಕಲ್ ಆಬ್ಜೆಕ್ಟ್ ನ ಹಾಕಿದಾರಲ್ಲ ಅದರದೇ ನಾವು ವಾಲ್ಯೂಮ್ ಫಾರ್ಮುಲಾ, ಅದರದೇ ಏರಿಯಾ ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ application of derivative for first question. ಆಯ್ತಾ? ಸೊ ಈಗ ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಇದು. ಅಂದ್ರೆ ಏನ್ ಕೇಳ್ತಾರೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು, ಮಿನಿಮಮ್ ವ್ಯಾಲ್ಯೂ ಏನು. ಸೊ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ಈಗ ಈ ಕ್ವಶನ್ ಕೇಳ್ತಾರೆ f of x is equal to mod x. ಆಯ್ತಾ? ಸೊ f of x is equal to mod x ಅಂದ್ರೆ ಯಾವ ತರ ಬರುತ್ತೆ ಗ್ರಾಫ್? mod x ಗ್ರಾಫ್ ಈ ತರ ಬರುತ್ತೆ ತಾನೆ. So you can find the minimum value of that. What is the minimum value? 0. But it increase ಆಗ್ತಾ ಹೋಗ್ತಾನೇ ಇದೆ. You cannot find the maximum value. ಹೌದಲ್ಲ? ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಮಾಡೋದಕ್ಕಾಗಲ್ಲ. ಈ ಫಂಕ್ಷನ್ಗೆ ವಿ ಹ್ಯಾವ್ ಓನ್ಲಿ ಮಿನಿಮಮ್ ವ್ಯಾಲ್ಯೂ. ಯಾವ್ದದು ಮಿನಿಮಮ್ ವ್ಯಾಲ್ಯೂ? 0. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲ. ಆಯ್ತಾ? ಸೊ ಹಂಗೆ ನೆಕ್ಸ್ಟ್ ಇನ್ಯಾವ್ದಾದ್ರು ಕ್ವಶನ್ ಕೇಳ್ತಾರೆ ಅನ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಕೇಳ್ತಾರೆ. ಆಯ್ತಾ? ಸೊ f of x is equal to minus x minus 1 whole square plus 10. ಸೊ ಇದು ಬರೀ ಪಾಸಿಟಿವ್ ವ್ಯಾಲ್ಯೂಸ್ ನ ಮಾತ್ರ ತಗೊಳಕ್ ಸಾಧ್ಯ. ಯಾವುದು? x minus 1 whole square. ಸ್ಕ್ವೇರ್ ಇರೋದ್ರಿಂದ ನೆಗೆಟಿವ್ ಬರೋದಿಲ್ಲ. ಸೊ 0 ಇಂದ ಬರುತ್ತೆ -0, -1, -2, -3, -4, so on. plus 10, plus 10, plus 10, plus 10, plus 10, plus 10. So 10, 9, 8, 7, 6, 5 ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಏನಾಗ್ತಿದೆ ಇಲ್ಲಿ? ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಮಾಡೋದಕ್ಕೆ ಸಾಧ್ಯ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? 10.
ಮಿನಿಮಮ್ ವ್ಯಾಲ್ಯೂ ಇಲ್ಲಿ ಫೈಂಡ್ ಮಾಡಕ್ ಆಗಲ್ಲ, ಯಾಕಂದ್ರೆ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇಂಥ ಕ್ವಶನ್ಸ್ ನ ಕೇಳ್ತಾರೆ. ಹಾಟ್ಸ್ಪಾಟ್ ಅಲ್ಲಿ ಇದ್ರೂ ಆರಾಮ್ಸೆ ಅಟೆಂಡ್ ಮಾಡ್ಬೋದು, ನೋಟ್ ಡೌನ್ ಮಾಡ್ಕೊಳ್ಳಿ ಆಯ್ತಾ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಸೆಕೆಂಡ್ ಕ್ವಶನ್ ಆಯ್ತಾ. So next we'll go for 3D geometry important questions. So basic ಏನಪ್ಪ, how to find the angle between the two lines, how to find the equation of the line passing through the given point and parallel to the vector. Of course very basic, ಒಂದೇ ಒಂದು ಫಾರ್ಮುಲಾ ಇದೆ, ಅದು ಓದ್ಕೊಂಡಿದ್ದೆ ಆಗಿದ್ರೆ ಆರಾಮ್ಸೆ you can solve the problem from this. ಇಲ್ಲಿ shortest distance add on ಮಾಡಿದೀನಿ, but that has a very minimal chances ಕೇಳೋದು. but angle ಮೇಲೆ how to find the equation, ನಾನು ವೆಕ್ಟರ್ ಫಾರ್ಮ್ ಓದ್ತೀನಿ, ಕಾರ್ಟೇಶಿಯನ್ ಫಾರ್ಮ್ ಓದಲ್ಲ ಅಂದ್ರೆ ನೋ, ಎರಡು ಫಾರ್ಮ್ ನ ಓದ್ಕೊಂಡಿರ್ಬೇಕು. ಸೊ ಯಾವ್ದ್ರದು ಒಂದು ಕೇಳೋ ಚಾನ್ಸಸ್ ಇರುತ್ತೆ ಆಯ್ತಾ. ಸೊ ದಿಸ್ ವಾಸ್ ದ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ 3D geometry. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ವೆಕ್ಟರ್ ಆಲ್ಜಿಬ್ರಾ. ಅಗೇನ್ ನಾನು ಇಲ್ಲಿ ಏನು ಡಿಸ್ಪ್ಲೇ ಮಾಡಿದೀನಲ್ಲ, ಇದನ್ನ 3 marks ಗೆ ಕೇಳಿ 3 marks ಅಲ್ಲಿ ಡಿಸ್ಪ್ಲೇ ಮಾಡಿರೋದನ್ನ 2 marks ಗೆ ಕೇಳೋ ಚಾನ್ಸಸ್ ಇರುತ್ತೆ ಫ್ರಮ್ ವೆಕ್ಟರ್ ಆಲ್ಜಿಬ್ರಾ ಆಯ್ತಾ. ಸೊ ನೋಡ್ಕೊಳ್ಳಿ, ಪ್ರೊಜೆಕ್ಷನ್ ಎಲ್ಲಿ ಪ್ರೊಜೆಕ್ಷನ್ ಆಯ್ತಾ, ಪ್ರೊಜೆಕ್ಷನ್ ಮೇಲೆ ಪ್ರಾಬ್ಲಮ್ ಗೊತ್ತಿರಲೇಬೇಕು ನಿಮ್ಗೆ, ಇಕ್ವೇಶನ್ ಹೆಂಗೆ ಫೈಂಡ್ ಮಾಡೋದಂತ ಗೊತ್ತಿರಲೇಬೇಕು, ಆಂಗಲ್ ಬಿಟ್ವೀನ್ 3D geometry ಬಂದಿದೆ, ಅಗೇನ್ ಪ್ರೊಜೆಕ್ಷನ್ ಮೇಲೆ ಗೊತ್ತಿರಲೇಬೇಕು ಆಯ್ತಾ. ಸೊ ಯೂನಿಟ್ ವೆಕ್ಟರ್ ಮೇಲೆ ಹೆಂಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಂತ ಗೊತ್ತಿರಲೇಬೇಕು, ಹೌ ಟು ಫೈಂಡ್ ದ ಯೂನಿಟ್ ವೆಕ್ಟರ್ ಫ್ರಮ್ ದ ಗಿವನ್ ವೆಕ್ಟರ್. ಈ ಮ್ಯಾಗ್ನಿಟ್ಯೂಡ್ಸ್ ಇದೆಯಲ್ಲ, ಈ ತರ ಪ್ರಾಬ್ಲಮ್ಸ್ ತುಂಬಾ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ನಿಮಗೆ ಗೊತ್ತಿಲ್ದಿರ ಇದ್ರೆ ಕಲ್ತ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಸೊ ದಿಸ್ ವಾಸ್ ಆಲ್ ಅಬೌಟ್ ಇಂಪಾರ್ಟೆಂಟ್ ಕ್ವಶನ್ ಸೆಷನ್ಸ್ ಟುಡೇ ಆಯ್ತಾ. ನಾನು ಎಲ್ಲಾ ಪಾರ್ಟ್ಸ್ 5 marks 3 marks and 2 marks ಇಂಪಾರ್ಟೆಂಟ್ ಕ್ವಶನ್ಸ್ ನ ಮತ್ತೆ ಪ್ಲಾನ್ ನ ನಿಮ್ ಮುಂದೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಓದೋದಷ್ಟೇ ನಿಮ್ಮ ಕೈಯಲ್ಲಿರೋದು. ಇದ್ರಲ್ಲಿ ಯಾವ್ದಾದ್ರು ನಮಗ್ ಬರ್ತಾನೆ ಇಲ್ಲ, ಈ ಟೈಪ್ ನ ಹೇಳ್ಕೊಡಿ ಅಂದ್ರೆ ಫಾರ್ ಶೋರ್ ಆ ವಿಡಿಯೋಸ್ ಮುಂದೆ ಬರ್ತಾ ಹೋಗುತ್ತೆ. ನೀವು ಕಮೆಂಟ್ ಮಾಡಿದ್ರೆ ಸಾಕು, ಆ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತೀವಿ. ಎಸ್, ಬಿಫೋರ್ ದಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ ವಿಡಿಯೋ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಗೆ. ಎಸ್, ಅಗೇನ್ ಒನ್ ಮೋರ್ ಥಿಂಗ್ ಏನು ಅಂದ್ರೆ, ನಾವು ಈ ವರ್ಷದಿಂದ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್, ದಟ್ ಟು CET ಅಂಡ್ NEET ಎಕ್ಸಾಮ್. ಈ ಬೇಸಿಸ್ ಮೇಲೆ ನಾವು ನಿಮ್ಗೆ ಕಾಂಪಿಟೇಟಿವ್ ರಿಲೇಟೆಡ್ ವಿಡಿಯೋಸ್ ನ ಮಾಡ್ತಾ ಹೋಗ್ತೀವಿ. ಅದು ಥಿಯರಿ ಎಕ್ಸಾಮ್ ಆಗಿದ್ಮೇಲೆ ನೆಕ್ಸ್ಟ್ ಡೇನೆ ಇಂದಾನೆ ಇರ್ಬೋದು, ಅಥವಾ ಅದಕ್ಕೆ ಹಿಂದೆನೆ ವಿಡಿಯೋಸ್ ಬರ್ತಾ ಹೋಗ್ಬೋದು ನಿಮ್ಗೆ. ಬಟ್ ವಿ ಆರ್ ಮೇಜರ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ ದಿಸ್ ಟೈಮ್. ಫಾರ್ ಶೋರ್ ನಿಮ್ಗೆ ಅದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಗೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಮಿಸ್ ಆದ್ರೆ ನೋಡಿ ಮತ್ತೆ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ, ಹೌದಲ್ವಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ our video, students. Thank you so much.